ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀವು ಜೈ ಸರ್ ಜೊತೆ 3 ರಾತ್ರಿ ಕಳ್ಳಿ ಅಂದಿದ್ದಕ್ಕೆ ಎಷ್ಟು ಹಿಂಸೆ ಪಟ್ಟಿದ್ದೀನಿ ಅಂತ ನಿಮಗೆ ಗೊತ್ತಾ? ಈ ರೂಮಲ್ಲಿ ಮೈಕ್ ಇಟ್ಟಾಗ, ನಿಮ್ಮ ರೂಮಲ್ಲಿ ಕ್ಯಾಮ್ರಾ ಇಟ್ಟಾಗ, ನನಗೆ ಶೀಲ ಪರೀಕ್ಷೆ ಮಾಡಿಸಿದಾಗ ಇದಕ್ಕಿಂತ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀನಿ. ಮುಖದಲ್ಲಿ ಬೇವರಲ್ಲ ಮೇಡಮ್, ಕಣ್ಣಿಂದ ರಕ್ತ ಬರ್ತಿತ್ತು. ಗೊತ್ತಾ ನಿಮ್ಗೆ? ಹೆಣ್ಣಿನ ಜೀವನದಲ್ಲಿ ಭಾರ ನೋವು ಅನ್ಸ್ತಿರೋದು ಈ ಮಂಗಳ ಸೂತ್ರ ಒಂದೇ ಅಂತ. ಈ ತಾಳಿನೂ ಕೂಡ ಹಾಕೊಳ್ಳಕ್ಕೆ ನಾನು ಕಷ್ಟಪಟ್ಟೆ, ಇಟ್ಕೊಳ್ಳಕ್ಕೆ ಭಯಪಟ್ಟೆ. ಅದಕ್ಕೆ ಕಾರಣ ಕೂಡ ನೀವು. ನಾನು ಪಟ್ಟ ಭಯ, ನೋವು, ವೇದನೆ, ನರಕ ಎಲ್ಲ ನಿಮಗೂ ಸಿಗಬೇಕು ಮೇಡಮ್. ಅದಕ್ಕೆ ಡಿಸೈಡ್ ಆಗೇ ಬಂದಿದ್ದು. ಹೆಚ್ಚು ಮಾತಾಡಿದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಮರ್ಯಾದೆಯಾಗಿ ಇಲ್ಲಿಂದ ಹೊರಟೋಗು. ನಾನು ನಾಳೆ ಮಾತಾಡ್ತೀನಿ. ಹೋಗಕ್ಕೆ ಬರ್ಲಿಲ್ಲ ಮೇಡಮ್, ಇಲ್ಲೇ ಪರ್ಮನೆಂಟ್ ಆಗಿ ಇರೋದಕ್ಕೆ ಬಂದಿದ್ದು. ನಾನಿರೋವಾಗ ನೀನ್ ಹೇಗಿರ್ತೀಯ? ನೀವ್ ಹೋಗ್ಬಿಡಿ, ನಾನು ಇರ್ತೀನಿ. ಏಯ್, ಹುಚ್ಚಿಡ್ದಿದ್ಯಾ? ಹಾಲಲ್ಲಿ ಎಲ್ರೂ ಇದ್ದಾಗ ನಾನು ಹೇಗೆ ಹೋಗ್ತೀನಿ? ಮತ್ತೆ ನಾನ್ ಮಾತ್ರ ಹೇಗೆ ಹೋಗ್ಲಿ ಮೇಡಮ್? ನಾನ್ ಸಿಕ್ಬಿದ್ರು ನೀವ್ ಸಿಕ್ಬಿದ್ರು ರಿಸ್ಕ್ ನಿಮ್ಗೆ ಅಲ್ವಾ ಮೇಡಮ್? ನಿನ್ಗೆ ಆರಾಮಾಗಿ ಎಸ್ಕೇಪ್ ಆಗೋಕೆ ಬರುತ್ತಲ್ಲೇ, ಹಾಗೆ ತಪ್ಪಿಸ್ಕೊಂಡು ಹೋಗು. ನಂಗೆ ಟಾರ್ಚರ್ ಕೊಡ್ಬೇಡ. ಅಬ್ಬಾ, ಇಷ್ಟು ದಿನ ಹೋಗ್ತೀನಿ ಅಂದ್ರೆ ಇರು ಅಂತಿದ್ರಿ, ಈಗ ಇರ್ತೀನಿ ಅಂದ್ರೆ ಹೋಗು ಅಂತಿದ್ದೀರಾ. ಏನು ಮೇಡಮ್ ಇದು? ಒಂದ್ ಮಾತ್ ಮೇಲೆ ನಿಲ್ಲಲ್ವಾ ಏನ್ ನೀವು? ಕೊಬ್ಬು ಹೆಚ್ಚಾಗಿದ್ಯಾ? ಆಗ ಯಾಕಿರು ಅಂದ್ನೋ, ಈಗ ಯಾಕೆ ಹೋಗು ಅಂತಿದ್ದೀನೋ ಗೊತ್ತಿಲ್ವಾ ನಿನ್ಗೆ? ಅಯ್ಯೋ, ಯಾಕೆ ಗೊತ್ತಿಲ್ಲ ಮೇಡಮ್? ಗೊತ್ತಿದ್ದೆ ಹೋಗಲ್ಲ ಅಂದಿದ್ದು. ಈಗ ನೀನು ಹೋಗದೆ ಇದ್ರೆ ನನ್ನ ಮಾಮ್ಗೆ ಕಾಲ್ ಹೋಗುತ್ತೆ. ನಿಮ್ಮ ಅಮ್ಮ ಅಪ್ಪಂಗೆ ಈಗಲೇ ಸಾವು ಬರುತ್ತೆ. ನಿಮ್ ಹತ್ರ ಇರೋ ಕೊನೆ ಆಯುಧ ಅದೇ ಅಲ್ವಾ? ಆಗ್ಲಿ ಮೇಡಮ್, ನೀವು ಇರು ಅಂದ್ರೆ ಇದ್ದು, ಹೋಗು ಅಂದಾಗ ಹೋಗಿ. ನೀವು ಹೇಳಿದಕ್ಕೆಲ್ಲ ಬಸವನ ಹಾಗೆ ತಲೆ ಆಡ್ಸೋಕೆ ನಾನು ರೆಡಿ ಇಲ್ಲ. ಕೊನೆ ಮಾತು ಹೇಳ್ಬಿಡಿ. ಈಗ ಹೋಗು ಅಂದ್ರೆ ಹೊರಟೋಗ್ತೀನಿ, ಆದ್ರೆ ಈ ಸಲ ಹೋದ್ರೆ ಮಾತ್ರ ತಿರುಗಿ ಬರಲ್ಲ. ಇನ್ನು ನಿಮ್ಮ ಇಷ್ಟ. ನಾನು ಹೋಗ್ಬೇಕು ಇರ್ಬೇಕು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ವಾಟ್ ಹ್ಯಾಪನ್ ಡ್ಯಾಡ್? ಫೀಸ್ ಹೋಗಿತ್ತಾ? ಇಲ್ಲ ಜೈ, ಮೇನ್ ಆಫ್ ಆಗಿತ್ತು. ಮೇನ್ ಯಾರು ಆಫ್ ಮಾಡ್ತಾರೆ? ನಮ್ಮನೇಲಿ ಪವರ್ ತೆಗಿಯೋ ಅವಶ್ಯಕತೆ ಯಾರಿಗಿದೆ? ಅದೇ ಅರ್ಥ ಆಗ್ತಾ ಇಲ್ಲ ಅಜ್ಜಿ. ಇದೇನೋ ಖಂಡಿತ ಹೊರಗಡೆಯವರ ಕೆಲಸ. ಯಾರೋ ಕಳ್ಳ ನಮ್ಮನೇಲಿ ಕಳ್ತನ ಮಾಡಕ್ಕೆ ಮೇನ್ ಆಫ್ ಮಾಡಿದಾನೆ. ಅಯ್ಯೋ ಸುಮ್ನಿರ್ರಿ, ನಮ್ಮನೆ ಕಳ್ಳ ಯಾಕೆ ಬರ್ತಾನೆ? ಅಲ್ದೇ ಇದು ಕಳ್ಳ ಬರೋ ಟೈಮ್ ಅಲ್ವಲ್ಲ. ಅಮ್ಮ, ಕಳ್ಳ ಅಲ್ದೇ ಇದ್ರೆ ದೆವ್ವ ಇರ್ಬಹುದಾ? ನೀವು ಸುಮ್ನೇರಿ ಬಾವ. ಈ ಕಾಲದಲ್ಲಿ ದೆವ್ವ ಭೂತಗಳಂದ್ರೆ ಏನು? ಕಳ್ಳ ಅಲ್ದೆ ದೆವ್ವ ಅಲ್ದೆ ಇನ್ಯಾರು ಬರ್ತಾರೆ? ಆಗ್ಲೇ ಕರೆಂಟ್ ಹೋಯ್ತಲ್ಲ, ಆಗ ಈ ರೂಮ್ ಯಾರೋ ಹೋದಾಗಾಯ್ತು ನಂಗೆ. ಎಲ್ಲರೂ ಇಲ್ಲೇ ಇದೀವಲ್ಲ, ಆ ರೂಮ್ಗೆ ಯಾರು ಹೋಗ್ತಾರೆ? ಹೌದು, ನಿತ್ಯ ಎಲ್ಲಿ? ಅವಳು ಆಗಿಂದ ಕಾಣ್ತಾ ಇಲ್ಲ.
ನಿತ್ಯ ಎಲ್ಲಿ ಹೋದ್ಲು ಜೈ? ಎಲ್ರೂ ಇಲ್ಲೇ ಇದ್ದಾರೆ. ಅವಳು ಎಲ್ಗ್ ಹೋದ್ಲು? ಆಗ್ಲೇ ಆ ರೂಮ್ಗೆ ಹೋಗಿದ್ದು ಅವಳೇನೋ ಜೈ. ಜೈ ಹೋಗ್ ನೋಡು. ನಿತ್ಯ 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 ಟೆನ್ಷನ್ ಸ್ಟಾರ್ಟ್ ಆಯ್ತು ಮೇಡಮ್. ಏಯ್ ಹೊರಟೋಗೆ. ಸಾರ್ ಕರೀತಿದ್ರೆ ನಾನು ಹೇಗೆ ಹೋಗ್ಲಿ ಮೇಡಮ್? ಜೈ ಕರ್ದಿದ್ದು ನಿನ್ನನ್ನಲ್ಲ, ನನ್ನ. ನೀನ್ ಹೋಗು. ಹೇಗೆ ಹೋಗ್ಲಿ? ಹೇಗಾದ್ರೂ ಹೋಗಿ ಸಾಯಿ. ಹೋದ್ರೆ ಮತ್ತೆ ಬರಲ್ಲ, ಓಕೆನಾ? ಬಾಯ್. ಏಯ್ ನಿಂತ್ಕೋ. ನಿತ್ಯ ಓಪನ್ ದ ಡೋರ್. ನಿತ್ಯ ಹೇಳಿ ಮೇಡಮ್, ಇರ್ಲಾ ಹೋಗ್ಲಾ? ನನಗೆ ಟಾರ್ಚರ್ ಕೊಡ್ತೀಯೇನೆ ನೀನು? ಜೈ ಒಳಗಡೆ ಬಂದು ನೋಡಿದ್ರೆ ಇಬ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಹಾ, ಇಬ್ರಿಗೆ ಏನಾಗಲ್ಲ ಮೇಡಮ್, ನಿಮಗ್ ಮಾತ್ರನೇ ಪ್ರಾಬ್ಲಮ್ ಆಗುತ್ತೆ. ನಿತ್ಯ ಡೋರ್ ಓಪನ್ ಮಾಡಿ ಒಳಗಡೆ ಏನ್ ಮಾಡ್ತಿದ್ಯಾ? ನಿತ್ಯ ಬರ್ತಿದ್ದೀನ್ರಿ. ಇರು, ಡೋರ್ ತೆಗಿತಿದ್ಯಲ್ಲೇ? ಮತ್ತೆ ತೆಗಿಲೇಬೇಕಲ್ಲ ಮೇಡಮ್. ನಾನಿದ್ದಾಗ ನೀನ್ ಹೇಗ್ ತೆಗಿತೀಯ? ನೀವಿದ್ದಾಗ್ಲೇ ಸರ್ ಜೊತೆ ಇದ್ದೆ, ನೀವಿದ್ದಾಗ್ಲೇ ಸರ್ ಹತ್ರ ತಾಳಿ ಕಟ್ಟಿಸ್ಕೊಂಡೆ, ನೀವಿದ್ದಾಗ್ಲೇ ಸರ್ ಜೊತೆ 3 ರಾತ್ರಿ ಕಳ್ದಿದ್ದು. ಈಗ ನೀವಿದ್ದಾಗ್ಲೇ ನಾನ್ ಡೋರ್ ತೆಗಿತೀನಿ. ಏಯ್ ಮೆಂಟಲ್ ಫೂಲ್, ಜೈ ಒಳಗಡೆ ಬರ್ಬಾರ್ದು. ನಾನ್ ತಡೆದ್ರು ಸರ್ ತಡಿಯಲ್ಲ ಮೇಡಮ್. ಡೋರ್ ಹೊಡ್ಕೊಂಡಾದ್ರೂ ಒಳಗಡೆ ಬರ್ತಾರೆ. ನಿತ್ಯ ಇನ್ನು ಎಷ್ಟೊತ್ತು ಡೋರ್ ತೆಗಿ. ನಿತ್ಯ ಸೌಂಡ್ ಕೇಳಿದ್ರಲ್ವಾ? ಇನ್ನೂ ಲೇಟ್ ಆದ್ರೆ ಡೋರ್ ಹೊಡೆದಾಕೋದು ಕನ್ಫರ್ಮ್. ಹೇಳಿ, ಏನ್ ಮಾಡು ಅಂತೀರಾ? ತಪ್ಪಿಸ್ಕೊಂಡು ಹೋಗೆ ಅಂದ್ರೆ ನಂಗೆ ಟೆನ್ಷನ್ ಕೊಡ್ತೀಯಲ್ಲೇ? ಇಲ್ಲ ಮೇಡಮ್, ನಾನ್ ಡ್ಯೂಟಿ ನಾನ್ ಮಾಡ್ತಿದ್ದೀನಿ. ಎಷ್ಟಾದ್ರೂ ನಿಮ್ಮ ಉಪ್ಪು ಖಾರ ತಿಂದಿದ್ದೀನಿ. ಇಷ್ಟಾದ್ರೂ ವಿಶ್ವಾಸ ತೋರಿಸ್ತಾ ಇದ್ರೆ ನನ್ ಕ್ಯಾರೆಕ್ಟರ್ ಬ್ಯಾಡ್ ಆಗಲ್ವಾ? ಇದು ವಿಶ್ವಾಸನೇನೆ? ವಿಶ್ವಾಸ ದ್ರೋಹಿ ನೀನು. ನಿಮ್ ತನಕ ಬರೋ ತನಕ ತಿಳಿಯಲ್ಲ ಅಲ್ವಾ ಮೇಡಮ್? ಇಷ್ಟು ದಿನ ನನಗೆ ಎಷ್ಟು ಟೆನ್ಷನ್ ಆಗಿತ್ತೋ ಈಗ ನಿಮಗ್ ಗೊತ್ತಾಗ್ತಿದ್ಯಾ? ನಿತ್ಯ ನಿತ್ಯ, ಅಮ್ಮ ನಿತ್ಯ. ನಿತ್ಯ ಇದು ಆರಂಭ ಮಾತ್ರ. ಇದಕ್ಕೂ ಹೆಚ್ಚು ಟೆನ್ಷನ್ ಕೊಡದೇ ಇದ್ರೆ ನಾನು ಗಂಗನೇ ಅಲ್ಲ. ಸರಿ, ಈಗ ಏನಾಗುತ್ತೋ ಆಗ್ಲಿ ಬಿಡಿ. ನಾನಂತೂ ಡೋರ್ ತೆಗಿತಿದ್ದೀನಿ. ಬೇಡ ಬೇಡ, ಬೇಡ, ನಿಲ್ಲು.
ತೆಗಿತಿದ್ದೀನಿ ಮೇಡಮ್. ಅಯ್ಯೋ, ಎಲ್ರೂ ಹೊರಗಿದ್ರೆ ಒಬ್ಳೆ ರೂಮಲ್ಲಿ ಏನ್ ಮಾಡ್ತಿದ್ದೆ? ಅದು ಆಗ್ಲೇ ಕರೆಂಟ್ ಹೋಯ್ತು ಜೈ. ಭಯ ಆಗಿ ರೂಮಿಗೆ ಬಂದಿದ್ದೆ. ಡೋರ್ ಹೊಡೆದು ನಮ್ ಕೈ ನಿನ್ ಕರ್ದು ನಮ್ ಬಾಯಿ ಸೋತ್ ಹೋಯ್ತು. ಬಾಗಲ್ ತೆಗಿಯೋಕ್ ಯಾಕೆ ಇಷ್ಟತ್ತು? ಕರೆಂಟ್ ಹೋಗಿ ಭಯಕ್ಕೆ ಬೆವರ್ತಿದ್ದೆ ಚಿಕ್ಕಮ್ಮ. ಸ್ನಾನ ಮಾಡಿ ಸ್ಯಾರಿ ಚೇಂಜ್ ಮಾಡ್ತಿದ್ದೆ. ನಮ್ಮ ಹತ್ರ ಒಂದ್ ಮಾತು ಹೇಳ್ಬೋದಿತ್ತಲ್ಲ. ಹೌದಮ್ಮ, ನಿನ್ಗೇನಾಯ್ತು ಅಂತ ನಮ್ಗೆಲ್ಲ ಭಯ ಆಯ್ತು. ಈ ಮನೆಗೆ ಯಾರೋ ಬರ್ತಾರೆ ಅಂತ ರೂಪ ಹೇಳ್ತಿದ್ಲು. ಆಗ್ಲೇ ಕತ್ಲಲ್ಲಿ ಯಾರಾದ್ರೂ ಬಂದ್ರಾ? ಅವ್ರು ಬರೋದಕ್ಕೆ ಅಂತಾನೆ ಈ ಮೇನ್ ಆಫ್ ಮಾಡಿದ್ರಾ? ಈ ರೂಮ್ಗೆ ನೀನ್ ಒಬ್ಳೆ ಹೋದ್ಯಾ? ಇನ್ಯಾರು ಬರ್ಲಿಲ್ವಾ? ಇನ್ಯಾರು ಬರ್ತಾರೆ? ಕತ್ಲಲ್ಲಿ ಏನೋ ಶಬ್ದ ಕೇಳ್ತಮ್ಮ. ಯಾರಾದ್ರೂ ಕಳ್ಳ ಬಂದ ಅಂತ. ಕಳ್ಳನಾ? ಮೇಡಮ್, ಈಗ ಒಂದು ಆಟ ಆಡಿಸ್ತೀನಿ ರೀ. ಏನೋ ಅಂಕಲ್, ಕಳ್ಳ ಬಂದ್ರು ಬಂದಿರ್ಬೋದೇನೋ. ಯಾವ್ದಕ್ಕೂ ಒಂದ್ಸಲ ರೂಮ್ ಎಲ್ಲ ಒಂದ್ಸಲಿ ಹುಡ್ಕೋದ್ ಒಳ್ಳೇದು. ಏಯ್ ಗಂಗಾ, ನಿನ್ ರೂಮಲ್ಲೇ ಇದೆಯಲ್ಲ, ಯಾರು ಬಂದ್ರು ನೋಡ್ಲಿಲ್ವಾ ನೀನು? ಅಂದ್ರೆ ನಾನ್ ಸ್ನಾನ ಮಾಡ್ತಿದ್ನಲ್ಲ ಜೈ, ಆ ಟೈಮಲ್ಲಿ ಯಾರು ಬಂದ್ರು ಏನೋ. ಚಿಕ್ಕಮ್ಮಗೆ ಅನುಮಾನ ಬಂತಲ್ಲ, ಹುಡ್ಕಿ ಒಂದ್ಸಲ. ಯಾರೂ ಇಲ್ಲ. ಎಲ್ಲ ಹುಡುಕದ್ರ ರೀ? ಆ ಬೆಡ್ ಹಿಂದೆ ನೋಡಿದ್ರಾ? ಇವಳೇ ಹೇಳ್ತಿದ್ದಾಳೆ. ಅಮ್ಮ, ಹುಡುಕಿ, ಎಲ್ಲ ಹುಡುಕಿ. ಕೆಳಗೆ ಯಾರಾದ್ರೂ ಇದ್ದಾರೇನೋ ನೋಡಿ. ಚೆನ್ನಾಗಿದೆ. ಅನುಮಾನ ಬಂದಿದ್ದು ನಿಮಗೆ, ನಾನ್ಯಾಕ್ ನೋಡ್ಲಿ? ಯಾರೋ ಬಂದ್ರು ಅಂತ ಅಲ್ಲಮ್ಮ, ಕಳ್ಳ ಏನಾದ್ರೂ ಬಂದಿದ್ರೆ ನಿನಗೆ ಅಪಾಯ ಆದ್ರೆ ಅಂತ. ಅದಕ್ಕೆ ಹುಡ್ಕೊಂಡಿದ್ದು ಅತ್ತೆ. ಎಲ್ಲೂ ಹುಡುಕ್ಬೇಕಾದ ಅಗತ್ಯ ಇಲ್ಲ, ಯಾರೂ ಬಂದಿಲ್ಲ. ನಡೀರಿ.
ಮತ್ತೆ ಶಬ್ದ ಹೇಗಾಯ್ತು ಅಣ್ಣ? ಮನುಷ್ಯರು ಯಾರಾದ್ರೂ ಬೇಕು ಅಂತ ಶಬ್ದ ಮಾಡ್ಕೊಂಡ್ ಬರ್ತಾರಾ? ಏನ್ ಅನುಮಾನನೋ ಏನೋ. ಹಾ ಹೌದು, ಅನಾವಶ್ಯಕ ಟೈಮ್ ವೇಸ್ಟ್ ಮಾಡಿ ನಿಜವಾದ ವಿಷಯ ಮರ್ತಿದ್ದೀವಿ. ಏನ ವಿಷಯ? ಊಟ ಮಾಡ್ಬೇಕಲ್ಲ, ನಡೀರಿ ಮಾಡೋಣ. ಕಂದ ಜಯ್, ನೀನ್ ಊಟ ಆಯ್ತು ಅಂದ್ಯಲ್ವಾ? ಅಮ್ಮ ನಿತ್ಯ, ನಾವ್ ಊಟ ಮಾಡೋಣ ಬಾಮ್ಮ. ನೀವ್ ಹೋಗಿರಿ ಅತ್ತೆ, ನಾನು 5 ನಿಮಿಷಕ್ಕೆ ಬರ್ತೀನಿ. ನೀವು ಹೋಗಿರಿ. ನಿನ್ನ ಏನು ಮೇಡಮ್? ಅಮ್ಮ, ನನ್ನ ಕತ್ತಿಸ್ಗೆ ಸಾಯಿಸ್ಬೇಕಾ? ಅದು ಸಾಯಿಸಲ್ಲ ಬಿಡಿ, ಯಾಕಂದ್ರೆ ನಿಮಗಿನ್ನೂ ನನ್ನ ಅಗತ್ಯ ಇದೆ. ಇದೇ ನನ್ನ ಧೈರ್ಯ ಅಷ್ಟೇ ಅಲ್ವಾ? ನಿಮ್ಗೆ ನಾನ್ ಬೇಕಾಗೋ ಅಷ್ಟು ದಿನ ಸೇಫ್, ನಮ್ಮ ಅಮ್ಮ ಅಪ್ಪ ಕೂಡ ಸೇಫ್. ಅದ್ ಸರಿ, ಆರಂಭ ಹೇಗಿತ್ತು? ಸೂಪರಾ? ಮಹಾ ಅದ್ಭುತ. ಏಯ್, ನನ್ನ ರೇಗಿಸ್ಬೇಡ ನೀನು. ರೇಗ್ ಹೋದ್ರೆ ಮಾತ್ರ ಏನ್ ಮಾಡ್ತೀರಾ ಬಿಡಿ, ಕೂಗೋದ್ ಬಿಟ್ಟು ಏನು ಮಾಡಲ್ಲ. ನನ್ ಮೇಲೆ ನೀವು ಚಿಕ್ಕ ಗೆರೆ ಹಾಕಿದ್ರು ಜೈಸರ್ ಜೋರಾಗಿ ರಿಯಾಕ್ಟ್ ಆಗ್ತಾರೆ. ಅದು ನಿಮಗೆ ನಷ್ಟ. ನೀನ್ ಅದಕ್ಕೆ ಬದುಕ್ತಾ ಇರೋದು ಕಣೆ ನೀನು. ನಾನು ಹೀಗೆ ಬದುಕ್ತೀನಿ. ಇಂಪಾಸಿಬಲ್. ಈ 3 ನೈಟ್ಸ್ ಆದ್ಮೇಲೆ ಒಂದು ಕ್ಷಣನೂ ನಾನು ನಿನ್ನ ಈ ಮನೇಲಿ ಇರೋದಿಕ್ಕೆ ಬಿಡಲ್ಲ. ಲೈಟ್ ಹಾಕ್ಬೇಕು ಅಂದ್ರೆ ಸ್ವಿಚ್ ಮಾತ್ರ ಇದ್ರೆ ಸಾಕಾಗಲ್ಲ ಮೇಡಮ್, ಬಲ್ಬ್ ಕೂಡ ಇರ್ಬೇಕು. ಏನೇ ನೀನ್ ಹೇಳ್ತಿರೋದು? ಇಷ್ಟ ಆದ್ಮೇಲೂ ಕೂಡ ಇನ್ನೂ ನನ್ಗೆ ಜೈಸರ್ ಜೊತೆ ಶೋಭನ ಆಗತ್ತೆ ಅಂದ್ಕೊಂಡ್ರಾ? ಇಂಪಾಸಿಬಲ್. ನನ್ ಪರ್ಮಿಷನ್ ಇಲ್ದೆ ನನ್ನ ಟಚ್ ಮಾಡಲ್ಲ ಅಂತ ಸರ್ ನನಗೆ ಪ್ರಾಮಿಸ್ ಮಾಡಿದ್ದಾರೆ. ಸೊ ನಾನು ಯಾವತ್ತೂ ಪರ್ಮಿಷನ್ ಕೊಡಲ್ಲ. ನನ್ ಜಾಗಕ್ಕೆ ಬರ್ಬೇಕು ಅಂದ್ಕೊಂಡಿರೋ ನಿಮ್ ಕನ್ಸಾಗೆ ಉಳಿಯುತ್ತೆ. ಹಾರಾಡ್ಬೇಡ ಕಣೆ. ನಿನ್ ತಲೆ ಹೇಗ್ ಬಗ್ಸೋದು ನನಗೆ ಚೆನ್ನಾಗ್ ಗೊತ್ತು. ತಲೆ ಹೇಗೆ ಎತ್ಕೊಂಡಿರ್ಬೇಕೋ ನನಗೂ ಗೊತ್ತು ಮೇಡಮ್. ನನ್ನ ಹತ್ರನೇ ಚಾಲೆಂಜ್ ಮಾಡ್ತೀಯಾ? ಯಾಕೆ ನೀವು ಮಾತ್ರ ಚಾಲೆಂಜ್ ಮಾಡ್ತೀರಾ ಏನು? ನಾನ್ ಮಾಡ್ಬಾರ್ದಾ? ನಮ್ಮ ಅಮ್ಮನ ಹಾಗೆ ನೋಡ್ಕೊಂಡಿದ್ದ ನಿಮ್ಮಮ್ಮಂಗೆ ಚಿಟ್ಕೆ ಹೊಡೆದು ಹೇಳ್ದವಳು ಇನ್ನು ನಿಮಗೆ ಹೇಳಲ್ವಾ? ಹಾ, ಈ ಗಂಗಾ ಹತ್ರ ಇಟ್ಕೊಂಡ್ರೆ ತಾರ್ಮಾರ್ ತಪ್ಪಡ್ ಮಾರೆ. ಬೆಗ್ಗರ್ಸ್ಗೆ ಹೆಚ್ಚು, ಸರ್ವೆಂಟ್ಗಿಂತ ಕಡಿಮೆ. ನಿನ್ನಿಂದ ಏನೇ ಮಾಡಕ್ಕಾಗುತ್ತೆ? ನಾನು ಏನ್ ಮಾಡ್ತೀನೋ ಆಗ್ಲೇ ನಿಮ್ಗೆ ಸ್ಯಾಂಪಲ್ ತೋರ್ಸಿದ್ನಲ್ಲ ಮೇಡಮ್. ಬೆಡ್ ಮೇಲೆ ಹಾಯಾಗಿ ಮಲ್ಬೇಕಾದ್ ನಿಮಗೆ ಬೆಡ್ ಹಿಂದೆ ಅಡ್ಗೋ ಹಾಗೆ ಮಾಡಿ ಬೆವರ್ ಕೀಳೋ ಹಾಗೆ ಮಾಡ್ದೆ. ನಾನೇನೋ ಆ ಚಿಕ್ಕ ಎಕ್ಸಾಂಪಲ್ ಸಾಕಾಗಲ್ವಾ ಮೇಡಮ್? ನಾನು ಸ್ಟಾರ್ಟಿಂಗೇ ಹೀಗಿದ್ರೆ ಎಂಡಿಂಗ್ ಯಾವ ರೇಂಜಲ್ಲಿರುತ್ತೋ ಎಕ್ಸ್ಪೆಕ್ಟ್ ಮಾಡಿ. ಊಹತೀತ ಅಲ್ದಿದ್ರೆ
ನಾನು ಆತ್ರೇಯಪುರದ ಗಂಗಾ ಅಂತೂ ಅಲ್ಲ. ಸರಿ, ಇನ್ನು ಹೊರಡ್ತೀರಾ? ಸರ್ ಬರೋ ಟೈಮ್ ಆಯ್ತು. ಹೇಗ್ ಹೋಗ್ಬೇಕೆ ನಾನು? ಓ, ಅದು ನಾನೇ ಹೇಳ್ಬೇಕಾ? ಹೇಳ್ತೀನಿ. 2 ದಾರಿ ಇದೆ. ಒಂದಂತೂ ರಹಸ್ಯ ದಾರಿ. ಆ ಡೋರ್ ತೆಗೆದು ಹೋದ್ರೆ ಸಿಗುತ್ತೆ. ಇನ್ನೊಂದು ಕಳ್ಳ ದಾರಿ. ಈ ಬಾಲ್ಕನಿಯಿಂದ ಹೋದ್ರೆ ಸಿಗುತ್ತೆ. ಯಾವ ದಾರಿಲಿ ಹೋಗ್ತೀರಾ?